ಬೆಳಗಾವಿಯ ಸವದತ್ತಿಯಲ್ಲಿರುವ ಸವದತ್ತಿ ಯಲ್ಲಮ್ಮ ದೇವಸ್ಥಾನ ಪುರಾತನ ಪವಿತ್ರವಾದಂತಹ ದೇವಸ್ಥಾನ. ಸದ್ಯ ಸವದತ್ತಿ ಯಲ್ಲಮ್ಮ ಗುಡ್ಡದಲ್ಲಿ ಕಡಿಮೆಯಾಗಿದ್ದಾರೆ ಭಕ್ತರು. ಹುಣ್ಣಿಮೆಯಂದು ಭಕ್ತರಿಂದ ತುಂಬಿ ತುಳುಕುವಂತಹ ಯಲ್ಲಮ್ಮ ಗುಡ್ಡ ಇವತ್ತು ಬಣಗುಡ್ತಾ ಇದೆ. ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಯಲ್ಲಮ್ಮ ದೇವಸ್ಥಾನಕ್ಕೆ ಭಕ್ತಾದಿಗಳ ಬರುವಿಕೆಯ ಸಂಖ್ಯೆ ಇಳಿಮುಖವಾಗಿದೆ. ಸವದತ್ತಿ ಯಲ್ಲಮ್ಮ ಗುಡ್ಡದಲ್ಲಿ ಕಡಿಮೆಯಾಗಿದ್ದಾರೆ ಭಕ್ತರ ಸಂಖ್ಯೆ. ಸಾಮಾನ್ಯವಾಗಿ ಸವದತ್ತಿ ಯಲ್ಲಮ್ಮ ದೇವಸ್ಥಾನ, ಅದರಲ್ಲೂ ಹೋಳಿ ಹುಣ್ಣಿಮೆ ಈ ಸಂದರ್ಭದಲ್ಲಿ ಅಂತ ಅಂದಾಗ ಸ್ವಲ್ಪ ಹೆಚ್ಚೇ ಅಲ್ಲಿ ಜನರ ನಿರೀಕ್ಷೆಯನ್ನು ಮಾಡಬಹುದು. ಆದರೆ ಈ ದಿನ ಗ್ರಹಣ ಇರೋ ಹಿನ್ನೆಲೆಯಲ್ಲಿ ಭಕ್ತಾದಿಗಳ ಸಂಖ್ಯೆ ಇಳಿಮುಖವಾಗಿದೆ. ಬಹುತೇಕ ದೇವಸ್ಥಾನಗಳು ಬಂದಂತ ಅಂದಾಗ ಸಹಜವಾಗಿ ಇದು ಓಪನ್ ಇರುತ್ತೋ ಇಲ್ವೋ, ಹೋದರೆ ಸುಮ್ಮನೆ ದರ್ಶನ ಆಗಲ್ಲ, ಯಾಕೆ ಬೇಕು ಅಂತ ಹಿಂದೇಟ ಹಾಕಿರೋರು ಕೂಡ ಇರ್ತಾರೆ. ಅದೇ ರೀತಿಯಾದಂತಹ ಸನ್ನಿವೇಶ ಇರೋ ಹಿನ್ನೆಲೆಯಲ್ಲಿ ಖಾಲಿ ಆಗ್ತಾ ಇದೆ. ತೀರಾ ವಿರಳ ಸಂಖ್ಯೆಯಲ್ಲಿ ಭಕ್ತರು ಕಾಣಿಸ್ತಾ ಇದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಾವೇದ್ ಅಧೋನಿ. ಜಾವೇದ್, ಸಾಮಾನ್ಯ ದಿನಗಳಿಗೆ ಹೋಲಿಕೆ ಮಾಡಿದಾಗ ಇವತ್ತು ಭಕ್ತರ ಸಂಖ್ಯೆಯಲ್ಲಿ ಇಳಿಮುಖ ಅಂತ ಹೇಳಲಾಗ್ತಿದೆ. ರೀಸನ್ ಏನಿರಬಹುದು? ಚಂದ್ರಗ್ರಹಣ ಅನ್ನೋ ಕಾರಣಕ್ಕ ಅಥವಾ ದೇವಸ್ಥಾನ ಓಪನ್ ಇರುತ್ತೋ ಇಲ್ವೋ ಅನ್ನೋ ಕನ್ಫ್ಯೂಷನ್? ನಿಜ ದಿವ್ಯ ಜ್ಯೋತಿ, ಹುಣ್ಣಿಮೆ ಬಂದರೆ ಸಾಕು ಬೆಳಗಾವಿ ಜಿಲ್ಲೆಯ ಸವದತ್ತಿಯ ಯಲ್ಲಮ್ಮ ಗುಡ್ಡಕ್ಕೆ ಸಾಕಷ್ಟು ಭಕ್ತರು ಏನಂತ ಹೇಳಿದ್ರೆ ಹರಿದು ಬರ್ತಾರೆ. ಆದರೆ ಇವತ್ತು ಏನು ಚಂದ್ರಗ್ರಹಣ ಇದೆ, ಗ್ರಹಣ ಹಿನ್ನೆಲೆ ಯಾರೂ ಕೂಡ ಭಕ್ತರು ಏನಂತ ಹೇಳಿದ್ರೆ ಕಂಡು ಬರ್ತಾ ಇಲ್ಲ. ಆವರಣ ಪೂರ ಏನಂತ ಹೇಳಿದ್ರೆ ಖಾಲಿ ಇರುವಂಥದ್ದು. ಇಷ್ಟೊತ್ತಿಗೆ ಏನಂತ ಹೇಳಿದ್ರೆ ಯಲ್ಲಮ್ಮ ದೇವಸ್ಥಾನದ ಏನು ಆವರಣ ಇದೆ, ಆ ಆವರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಏನಂತ ಹೇಳಿದ್ರೆ ಭಕ್ತರು ಇರಬೇಕಾಗಿತ್ತು, ವ್ಯಾಪಾರ ವಹಿವಾಟ ಜೋರಾಗಿರ್ಬೇಕಾಗಿತ್ತು. ಆದರೆ ಇವತ್ತು ಏನಂತ ಹೇಳಿದ್ರೆ ಚಂದ್ರಗ್ರಹಣ ಇದೆ, ದೇವಸ್ಥಾನ ಆರಂಭ ಇರುತ್ತೋ ಇಲ್ಲೋ ಅನ್ನೋಂಥ ಉದ್ದೇಶದಿಂದ ಭಕ್ತರ ಸಂಖ್ಯೆ ಏನಂತ ಹೇಳಿದ್ರೆ ಕಡಿಮೆ ಆಗಿದೆ. ಬೆಳಿಗ್ಗೆ 10-11 ಗಂಟೆಗೆ ಏನಂತ ಹೇಳಿದ್ರೆ ಸ್ವಲ್ಪ ಮಟ್ಟಿಗೆ ಜನ ಬರ್ತಾ ಇದ್ರು. ಆದರೆ 11 ಗಂಟೆ ನಂತರ ಸಂಪೂರ್ಣವಾಗಿ ಏನಂತ ಹೇಳಿದ್ರೆ ಈಗ ದೇವಸ್ಥಾನ ಖಾಲಿಯಾಗಿದೆ. 4 ಗಂಟೆಗೆ ಏನಂತ ಹೇಳಿದ್ರೆ ಪ್ರತಿದಿನದಂತೆ ದೇವಸ್ಥಾನಕ್ಕೆ ಏನಂತ ಹೇಳಿದ್ರೆ ಬಾಗಿಲನ್ನು ಹಾಕ್ತಾರೆ. ಅದರ ನಂತರ 7 ಗಂಟೆಗೆ ಶುದ್ಧೀಕರಣ ಆದಮೇಲೆ ಮತ್ತೆ ದೇವಸ್ಥಾನನ ಓಪನ್ ಮಾಡ್ತೇವೆ ಅನ್ನೋಂಥ ಮಾಹಿತಿಯನ್ನು ಅರ್ಚಕರು ಹೇಳಿದ್ದಾರೆ. ಆದರೆ ದೇವಸ್ಥಾನದಲ್ಲಿ ಈಗ ಸದ್ಯಕ್ಕೆ ಭಕ್ತರು ಇಲ್ಲ. ಹೀಗಾಗಿ 7 ಗಂಟೆಗೆ ಅಕಸ್ಮಾತ್ ಆಗಿ ದೇವಸ್ಥಾನ ಬಾಗಿಲು ಓಪನ್ ಮಾಡಿದ್ರು ಕೂಡ ದರ್ಶನಕ್ಕೆ ಬರುವಂಥ ಭಕ್ತರ ಸಂಖ್ಯೆ ಸಾಕಷ್ಟು ಕಡಿಮೆ ಇರುವಂಥದ್ದು. ದಿವ್ಯಜ್ಯೋತಿ, ರೈಟ್, ಥ್ಯಾಂಕ್ ಯು ಜಾವೇದ್ ನಿಮ್ಮೆಲ್ಲ ಮಾಹಿತಿಗೆ. ಸವದತ್ತಿ ಯಲ್ಲಮ್ಮ ದೇಗುಲದಲ್ಲಿ ಸದ್ಯ ಭಕ್ತರ ಸಂಖ್ಯೆ ಇಳಿಮುಖವಾಗಿದೆ. ಕಾರಣ ಚಂದ್ರಗ್ರಹಣ ಇರೋ ಹಿನ್ನೆಲೆಯಲ್ಲಿ ಒಂದು ಕನ್ಫ್ಯೂಷನ್, ಆ ದೇವಸ್ಥಾನ ಓಪನ್ ಇರುತ್ತೋ ಇಲ್ವೋ ಅಂತ. ಆದರೆ ಸಾಮಾನ್ಯವಾಗಿ ಹೋಳಿ ಹುಣ್ಣಿಮೆ ಅಂತ ಅಂದಾಗ ಜನರ ದಂಡು ಹೆಚ್ಚೇ ಇರುತ್ತೆ ಈ ದೇವಸ್ಥಾನದಲ್ಲಿ. ಹಾಗಾಗಿ ಬರುವವರು ಬಂದಿದ್ದಾರೆ, ದರ್ಶನವನ್ನು ಪಡೆದಿದ್ದಾರೆ.